ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಅತಿ ಹೆಚ್ಚು ಮತದಾನ, ನಮ್ದು ವೋಟಿಂಗ್ ಟರ್ನ್ಔಟ್ ಅಂತ ಏನು ಕರಿತೇವೆ, ಅತಿ ಹೆಚ್ಚು ಜನ ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವ ಕಾರಣ ಅವರಿಗೆ ಕಳೆದ ಬಾರಿ ಬೆಸ್ಟ್ ಸ್ವೀಪ್ ನೋಡಲ್ ಆಫೀಸರ್ ಅಂತಲೂ ಕೂಡ ಅವರಿಗೆ ಅವಾರ್ಡ್ ಕೂಡ ಬಂದಿದೆ. ಸೊ ಅದೇ ರೀತಿ ನಾವು ಈ ವರ್ಷನೂ ಕೂಡ ನಮ್ಮ ಎಕ್ಸ್ಪರ್ಟ್ ಹೇಳಿದ್ರ ಪ್ರಕಾರ ಹೆಚ್ಚು ಮತದಾರರು ಈ ಲೋಕಸಭಾ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ ಆಗಿದೆ. ಸಾರ್ವಜನಿಕರನ್ನು ಮುಟ್ಟುವಂತಹ, ಜನರನ್ನು ಮುಟ್ಟುವಂತಹ ರೀತಿಯಲ್ಲಿ ನಾವು ಈ ಮತದಾನಕ್ಕೆ ಬಂದು ಮತದಾನ ಮಾಡಲಿಕ್ಕೆ, ಪ್ರೇರೇಪಣೆಯನ್ನು ಮಾಡಲಿಕ್ಕೆ, ಉತ್ತೇಜನವನ್ನು ಮಾಡಲಿಕ್ಕೆ, ಕೆಲವು ಮತದಾರರಿರ್ತಕ್ಕಂಥ ನಿರಾಸಕ್ತಿಯನ್ನು ಹೋಗಲಾಡಿಸಲಿಕ್ಕೆ ನಾವು ಸೂಕ್ತವಾದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಡಿಸ್ಟ್ರಿಕ್ಟ್ ಐಕಾನ್ ಅಂತ ಮಾಡಿ ಅವರ ಮೂಲಕ ಜನರಿಗೆ ಒಂದು ಸಂದೇಶವನ್ನು ನೀಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈ ವರ್ಷ 2 ಸೂಕ್ತ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಮಂಡ್ಯ ಜಿಲ್ಲೆಯವರು ಮತ್ತು ಅವರದೇ ಆದಂತಹ ರಂಗದಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡಿ, ಸೇವೆಯನ್ನ ಮಾಡಿ, ಜನರ ಒಂದು ಋಣಮನಗಳಲ್ಲಿ ನೆಲೆಯೂರಿರುವಂತಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅದರಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ನಮಗೆಲ್ಲ ಗೊತ್ತಿರಬಹುದು, ಹಿರಿಯರು ಮತ್ತು ಚಲನಚಿತ್ರ ನಿರ್ದೇಶಕರು ಆಗಿರ್ತಕ್ಕಂಥವ್ರು. ಅದಾದ್ಮೇಲೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಕರೆಸಿರ್ತಕ್ಕಂಥದ್ದು ಮಂಡ್ಯ ರಮೇಶ್ ಅವರು. ಮಂಡ್ಯ ರಮೇಶ್ ಅವರ ಬಗ್ಗೆ ನೀವ್ಯಾರು ಕೂಡ ಹೆಚ್ಚು ಹೇಳುವ ಚುನಾವಣೆ ಒಪ್ಪಿಕೊಡ್ಬೇಕು ಅಂತ. ನನಗೆ ಮೊದಲೇ ಚುನಾವಣೆ ಅಂದ್ರೆ ಜವಾಬ್ದಾರಿಯುತವಾದ ಕೆಲಸ. ಆಮೇಲೆ ಏನ್ ಹೇಳ್ತಾ ಇದ್ರೆ ಫಸ್ಟ್ ಕನ್ಫ್ಯೂಷನ್ ಆಯಿತು. ಆಮೇಲೆ ಇಲ್ಲಿ ಯಾವ ಪಕ್ಷಕ್ಕೂ ಸಂಬಂಧಿಸಿದ್ದಲ್ಲ ಅಂತ ತಕ್ಷಣ ಹಬ್ಬ ಬದುಕಿದೆ ಹೇಳ್ತಾನೆ. ಯಾಕೆ ಅಂತಂದ್ರೆ ನಾನು ಯಾವ ಪಕ್ಷ, ಯಾವ ಜಾತಿ, ಯಾವ ಧರ್ಮ ಎಲ್ಲಿಯೂ ಮುಂಚಿನಿಂದ ಅಂಟಿಕೊಂಡವನಲ್ಲ. ನಾನು ಮನುಷ್ಯತ್ವಕ್ಕೆ ಮಾತ್ರ ಅಂಟಿಕೊಂಡ ಮನುಷ್ಯ. ಅದು ಮುಂಚೆ ಹೇಳ್ತಾ ಇದ್ದೀನಿ. ಹಾಗಾಗಿ ಮುಕ್ತವಾಗಿ ಒಂದಷ್ಟು ವಿಷಯಗಳನ್ನು ಹೇಳ್ಬೋದು ಅಂತ ನಾನು ಧೈರ್ಯ ಮಾಡಿಕೊಂಡೆ. ಸ್ನೇಹಿತರೆ, ಇಡೀ ಪ್ರಪಂಚದಲ್ಲೇ ಸಿಕ್ಕಾಪಟ್ಟೆ ದೊಡ್ಡದೊಂದು ಪ್ರಜಾಪ್ರಭುತ್ವವಾದ ದೇಶ ಅಂತಿದ್ರೆ ಅದು ಭಾರತನೇ. ನೀವು ನಿರ್ಮಾಣ ಬೇಡ, ದೊಡ್ಡ ಹೆಮ್ಮೆ ಇದೆ ನನಗೆ ಯಾವಾಗಲೂ. ಇಷ್ಟು ಚಂದ ಅಂತಂದ್ರೆ ಇಷ್ಟೊಂದು ವೈವಿಧ್ಯಮಯವಾಗಿದೆ, ಇಷ್ಟೊಂದು ಜಾತಿಗಳಿವೆ, ಇಷ್ಟೊಂದು ಧರ್ಮಗಳಿವೆ, ಎಷ್ಟೊಂದು ಪಂಥಗಳಿವೆ. ಪ್ರತಿಯೊಂದು ಪಂಥದಲ್ಲೂ ಮೇಲೆ ಕೆಳಗೆ ಎಲ್ಲರೂ ಇದ್ದು ಅದೆಲ್ಲರೂ ಸಮತೋಲನವನ್ನು ತುಂಬಿಸಿಕೊಂಡು ಹೋಗುವಂತ ಸಂತರಿದ್ದಾರೆ. ಈ ದೇಶಕ್ಕೆ ಒಳ್ಳೆಯದು ಹೇಳೋರಿದ್ದಾರೆ. ಹಾಗಾಗಿ ಅಂಥದ್ದೊಂದು ದೇಶದಲ್ಲಿ ನಾನು ಬದುಕಿದ್ದೀನಿ, ಭಾರತದ ದೇಶದಲ್ಲಿ ನಾನು ಬದುಕಿದ್ದೀನಿ ಮತ್ತು ಅತ್ಯಂತ ಜವಾಬ್ದಾರಿಯುತವಾಗಿ ನಾನು ನಾಗರಿಕನಾಗಿ ಬಯಸ್ತಾ ಇದ್ದೀನಿ, ಬದುಕೋದಕ್ಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ ಅದು ಕೇವಲ ಸಮರ್ಥವಾದಂತ ಶ್ರೇಷ್ಠವಾದಂತ ದಾರಿ ಅಂತ ಏನಾಗುತ್ತೆ ಅದು ಖಂಡಿತವಾಗಿಯೂ ಮತದಾನ. ಸ್ನೇಹಿತರೆ, ಇದು ನಿಮಗೆ ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಎಷ್ಟು ಖುಷಿ. ನನಗೆ ಯುಗಾದಿ ಅಷ್ಟೇ ಮುಖ್ಯ, ಮತದಾನ ಕೂಡ. ಅದು ನಿಮಗೂ ನಿಮ್ಮ ಅಕ್ಕಪಕ್ಕದಲ್ಲೂ ಆಗಬೇಕು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.